ಇತ್ತೀಚೆಗೆ ಈ ವಿಚಾರದಲ್ಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಅತ್ಯಂತ ಉತ್ಕೃಷ್ಟವಾದ ಒಂದು ತೀರ್ಪನ್ನು ನೀಡಿತು. ಊರ್ಮಿಳಾ ದೀಕ್ಷಿತ್ ವರ್ಸಸ್ ಸುನಿಲ್ ಶರಣ್ ದೀಕ್ಷಿತ್, ಅಂದರೆ ಈ ತಾಯಿ ಮಗ, ಈ ಪ್ರಕರಣದಲ್ಲಿ ನ್ಯಾಯಾಲಯ ಯಾವೆಲ್ಲ ಸಂದರ್ಭಗಳಲ್ಲಿ ತಂದೆ ತಾಯಂದಿರು ತಾವು ತಮ್ಮ ಮಕ್ಕಳಿಗೆ ದಾನಪತ್ರದ ಮೂಲಕ ಕೊಟ್ಟಿರುವಂಥ ಆಸ್ತಿಯನ್ನ ಪುನಃ ಪಡೆದುಕೊಳ್ಬೋದು, ವಾಪಸ್ ತಗೊಳ್ಬೋದು ಅನ್ನುವಂಥದ್ದನ್ನ ಎತ್ತಿ ಹಿಡಿದಿದೆ. ಈ ಪ್ರಕರಣದಲ್ಲಿ ಶ್ರೀಮತಿ ಊರ್ಮಿಳಾ ದೀಕ್ಷಿತ್ ತಾಯಿಯಾದಂತಹವರು ಅಸಿಸ್ಟೆಂಟ್ ಕಮಿಷನರ್ ಮುಂದೆ ಹೋಗ್ತಾರೆ. ನನ್ನ ಆಸ್ತಿ ನನ್ನ ಮಗನಿಗೆ ಕೊಟ್ಟಿದ್ದೀನಿ, ಆತ ನನ್ನನ್ನು ನೋಡ್ಕೊಳ್ತಾ ಇಲ್ಲ, ನನ್ನ ಆಸ್ತಿಯನ್ನು ನಂಗೆ ವಾಪಸ್ ಕೊಡಿಸಿ ಅಂತ ಹೋದಾಗ AC ಅವರು ಅವರ ಪರವಾಗಿ ಆದೇಶ ಮಾಡ್ತಾರೆ. ಆ ನಂತರ ಅದನ್ನು ಮಗ ಅದನ್ನು ಹೈಕೋರ್ಟಿಗೆ ತೊಗೊಂಡೋಗ್ತಾರೆ, ಡೆಪ್ಟಿ ಕಮಿಷನರ್ ಮುಂದೆ ತೊಗೊಂಡೋಗ್ತಾರೆ. ಡೆಪ್ಯೂಟಿ ಕಮಿಷನರ್ ಕೂಡ AC ಅವರ ಆದೇಶ ಸರಿ ಇದೆ ಅಂತ ಆದೇಶ ಮಾಡ್ತಾರೆ. ಅದಾದ ನಂತರ ಆತ ಹೈಕೋರ್ಟಿಗೆ ಹೋಗ್ತಾರೆ. ಹೈಕೋರ್ಟಿಗೆ ಹೋದಾಗ ಹೈಕೋರ್ಟಿನಲ್ಲಿ ಕೂಡ ತಾಯಿ ಪರವಾಗಿ ಆದೇಶ ಆಗುತ್ತೆ. ಆ ನಂತರ ಆತ ಹೈಕೋರ್ಟಿನಲ್ಲೇ ಡಿವಿಷನ್ ಬೆಂಚ್, ಅಂದರೆ ದ್ವಿಸದಸ್ಯತ್ವ ಪೀಠ ಇರುವಂಥ ಇಬ್ಬರು ನ್ಯಾಯಮೂರ್ತಿಗಳಿರುವಂಥ ಬೆಂಚ್ಗೆ ಹೋದಾಗ ನ್ಯಾಯಾಲಯ ತೀರ್ಪನ್ನ ಮಗನ ಪರವಾಗಿ ರದ್ದು ಮಾಡೋಕೆ ಬರೋದಿಲ್ಲ. ಯಾಕೆ ಅಂದರೆ ದಾನಪತ್ರದಲ್ಲಿ ಎಲ್ಲಿಯೂ ನೋಡ್ಕೊಳ್ದೇ ಇದ್ದ ಪಕ್ಷದಲ್ಲಿ ವಾಪಸ್ ಕೊಡಬೇಕು ಅಂತ ಬರ್ದಿಲ್ಲದೆ ಇರೋದ್ರಿಂದ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ತೀರ್ಪನ್ನು ಕೊಟ್ಟಾಗ ಶ್ರೀಮತಿ ಊರ್ಮಿಳಾ ದೀಕ್ಷಿತ್ ಅವರು ಆ ತೀರ್ಪಿನಿಂದ ಮನನೊಂದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ತಾರೆ. ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ, ಆ ದಾಖಲೆಯನ್ನ ಆ ತಾಯಿ ಮಾಡಿಕೊಟ್ಟಿದ್ದಂತಹ ದಾನಪತ್ರ ಏನಿದೆ ಅದನ್ನು ರದ್ದುಪಡಿಸಿ ಮತ್ತೆ ಆಸ್ತಿ ತಾಯಿಗೆ ಹೋಗುವಂತಹ ತೀರ್ಪನ್ನು ಕೊಟ್ಟು, ಒಂದು ಪಕ್ಷ ದಾನಪತ್ರದಲ್ಲಿ ಬರ್ದಿಲ್ಲದೆ ಇದ್ರೂ ಸಹ ಆ ತಾಯಿ ಅಥವಾ ತಂದೆ ನಮ್ಮ ಮಗ ಅಥವಾ ನಮ್ಮ ಮಗಳು ನಮ್ಮನ್ನು ನೋಡ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಅವರ ಆಸ್ತಿಯನ್ನ ಅವರಿಗೆ ವಾಪಸ್ ತಾಯಿ ತಂದೆಗೆ ಹಿಂದಿರುಗಿಸಬೇಕು ಅನ್ನುವಂಥ ಒಂದು ಮಹತ್ತರವಾದ ತೀರ್ಪನ್ನು ನೀಡಿದೆ.